ಬಸ್ ಸ್ಟ್ಯಾಂಡ್ ಹತ್ರ ನೋಡಿ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಯಾಕೆ ಅಂತ ಗೊತ್ತಿಲ್ಲ, ಏನಾದರೂ ಆಗಿದೆಯಲ್ಲ ಗೊತ್ತಿಲ್ಲ. ಇದರಲ್ಲಿ ಈಗ ಕೆಲವು ಹೊಸ ಹೊಸ ರೈಡ್ ಟ್ರಯಲ್ಸ್ ಎಲ್ಲ ಹೋಗುವ. ನೋಡಿ ಅಣ್ಣ ತಮ್ಮಂದಿರು ಇಬ್ಬರು ಕೋಟಿ ಚೆನ್ನಾಗಿದ್ದಾರೆ. ಒಂದು ಗಾಡಿ ಸ್ಟಾಪ್ ಆದರೆ ಇಡೀ ಖಾನ್ದಾನೆ ನಿಂತು ಬಿಡತ್ತೆ. ನೋಡಿ ಶೌರ್ಯ ರೆಡಿಯಾಗಿ ನಿಂತಿದ್ದಾನೆ. ಅದರ ಕೈ ಸ್ವಲ್ಪ ನೋವಾಗ್ತಿದೆ, ಬ್ರೇಕ್ ಹತ್ರ ಹೀಗೆ ಹಿಡಿದು ಸ್ವಲ್ಪ ಟೈಟ್ ಇದೆ. ಟೈಮ್ 2:30 ಗಂಟೆ ಆಯಿತು. ನಾವು BC ರೋಡಿನ ಒಂದು ಮೈದಾನದಲ್ಲಿ ಇದ್ದೇವೆ. ಯಾಕಪ್ಪ BC ರೋಡ್ ಬಂದಿದ್ದೇನೆ ಅಂತ ಹೇಳಿದರೆ, ಇವತ್ತೊಂದು ಗಾಡಿ ನೋಡಲಿಕ್ಕಿತ್ತು. ತುಂಬ ದಿವಸ ಒಂದು ಶೈನಿಗೆ ಒಂದು ಗಾಡಿ ಆಗಬೇಕಂತೇಳಿ ಒಂದು ಡ್ರೀಮ್ ಇತ್ತು. ಹಾಗೆ ನಾನು ಆ್ಯಕ್ಚುಲಿ ಹೊಸ್ತು ಬುಕ್ ಮಾಡಿದ್ದು 5,000 ಕೊಟ್ಟು ಬುಕ್ಕಿಂಗ್ ಅಮೌಂಟ್ ಕೊಟ್ಟು ಬುಕ್ ಮಾಡಿದ್ದೆ. ಆದರೂ ಅದು 2 ತಿಂಗಳು ವೆಯ್ಟಿಂಗ್ ಪೀರಿಯಡ್ ಉಂಟು. ಮತ್ತು ಫೆಬ್ರವರಿ 13 ನನ್ನ ಬರ್ತ್ಡೇ ಉಂಟು. ಅದಕ್ಕಿಂತ ಮುಂಚೆ ಗಾಡಿ ಬರಬೇಕಂತೇಳಿ ನಾವು ಹೀಗೆ ಹುಡುಕುತ್ತಿರುವಾಗ ಮಾರ್ಕೆಟ್ ಪ್ಲೇಸಲ್ಲಿ ನಮ್ಮ ಸಾಹೇಬರು ಸಿಕ್ಕಿದ್ರು. ಹೆಸರು ಸರ್ ನಿಮ್ಮದು? ಇಲಿಯಾಸ್ ಮತ್ತು ಜಬ್ಬಾರ್ ಅಣ್ಣ ತಮ್ಮಂದಿರು. ಒಳ್ಳೆ ಮನುಷ್ಯರು. ನಮಗೆ ಸ್ವಲ್ಪ ರೀಸನೇಬಲ್ ಅಲ್ಲ. ಅವರು ಫಾರಿನ್ ಹೊರಟದ್ದು, ಹಾಗಾಗಿ ಅವರ ಗಾಡಿ ಸೇಲ್ ಮಾಡ್ತಿದ್ದಾರೆ. ಜಾಸ್ತಿ ರನ್ ಆಗಲಿಲ್ಲ, ಹೊಸ ಗಾಡಿಯಾಗೆ ಉಂಟು. ನಮಗೆ ಸ್ವಲ್ಪ ದುಡ್ಡು ಸಹ ಉಳಿಯಿತು, ಅವರಿಗೆ ಸಹ ಗಾಡಿ ಸೇಲ್ ಆಯಿತು. ಒಳ್ಳೇದುಂಟಲ್ಲ ಗಾಡಿ. ಈಗ ಶೈನಿ ಒಂದು ರೌಂಡ್ ಬಿಡ್ತಾಳೆ. ಎಸ್, ಹೆಣ್ಮಾತು ಮೂಜಿ ವರಿದಿನ ಪಾಡುವರಿಗೆ ಆರೆಗೆ ನೋಡಿ ಅಣ್ಣ ತಮ್ಮಂದಿರು ಇಬ್ಬರು ಕೋಟಿ ಚೆನ್ನಾಗಿದ್ದಾರೆ. ಇಲಿಯಾಸ್ ಮತ್ತೆ ಜಬ್ಬಾರ್ ಇಬ್ಬರು ತುಂಬ ಆತ್ಮೀಯವಾಗಿ ನಮ್ಮೊಟ್ಟಿಗೆ ಬೆರೆತರು. ನಾವು ತುಂಬ ಗಾಡಿ ತಗೊಂಡಿದ್ದೇವೆ, ಆದರೂ ಸಹ ಇವರಷ್ಟು ಒಂದು ಸೈಲೆಂಟ್ ಮನುಷ್ಯ. ಖುಷಿ ಆಯಿತು ನಮಗೆ. ತುಂಬ ವರ್ಷದ ಒಂದು ಗೆಳೆತನದಾಗಿ ಅನಿಸಿತ್ತು ನಮಗೆ. ಅಲ್ಲ, ಕೆಲವರನ್ನು ನೋಡೋಕೆ ಹಾಗೆ ಆಗ್ತದೆ. ಹೇಗೆ ಕೆಲವರನ್ನು ನೋಡಿ ನಮಗೆ ತುಂಬ ವರ್ಷ ಗುರ್ತಿದ್ದಾಗೆ, ಕೆಲವು ಗುರ್ತಿದ್ದವರನ್ನು ನೋಡೋ ಅಪರಿಚಿತರಾಗಿ ಕಾಣ್ತಾರೆ. ಯಾಕಂತ ಹೇಳಿದರೆ ಎಂಥದ್ದು ನಿಮ್ಮದು ಖುಷಿ ಆಯಿತು. ನೋಡಿ ಗಾಡಿ ನೋಡಿ, ತೋರಿಸು ಗಾಡಿ ತೋರಿಸು. ಒಳ್ಳೆ ಹೊಸ ಗಾಡಿಯಾಗೆ ಉಂಟು. ಸಣ್ಣ ಸಣ್ಣ ಕೆಲವು ಉಂಟು, ಅದನ್ನು ಮಾಡಿಸುವ ನಾವು. ರೈಡ್ ಮಾಡ್ತೀಯಾ? ಕಟ್ ಮಾಡು. ಹೇಗಾಗ್ತದೆ ಬಿಡಲಿಕ್ಕೆ? ಚೆನ್ನಾಗಿದೆ. ಫಸ್ಟ್ ಟೈಮ್ ನೋಡಿದ್ವಲ್ಲ, ಟ್ರಯಲ್ ನೋಡಿದ್ದೆವು. ಮತ್ತು ಅದು 3 ತಿಂಗಳಿತ್ತು ಆವಾಗ ಬುಕ್ಕಿಂಗ್ ವೇಟಿಂಗ್ ಪೀರಿಯಡ್. ಹಾಗಾಗಿ ಕ್ಯಾನ್ಸಲ್ ಮಾಡಿದ್ದೆ. ಬಟ್ ಇವಾಗ ಹೌದು, ಇದರಲ್ಲಿ ಈಗ ಕೆಲವು ಹೊಸ ಹೊಸ ರೈಡ್ ಟ್ರಯಲ್ಸ್ ಎಲ್ಲ ಹೋಗುವ. ಆಫ್ ರೋಡ್ ಟ್ರಯಲ್ಸ್ ಹೋಗ್ಬೋದಲ್ಲ ಇದರಲ್ಲಿ? ಈಗ ಕೀ ಹ್ಯಾಂಡ್ ಓವರ್ ಮಾಡ್ತಿದ್ದಾರೆ ಜಬ್ಬಾರ್ ಅವರು. ಬೈಕ್ ಹತ್ತಿರ ಕೊಡಿ. ಆದಷ್ಟು ಬೇಗ ಸೂಪರ್ ಬೈಕ್ ಬರಲಿ ಅಂತೇಳಿ ಹಾರೈಸಿ. ಆಗಲಿ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ನಿಮಗೆ. ನಿಮಗೆ ಉಜಿರಲ್ಲಿ ಏನಾದರೂ ಕೆಲಸ ಆಗಬೇಕಾದ್ರೆ ಬನ್ನಿ, ನಾವು ಎನಿ ಟೈಮ್ ಇದ್ದೇವೆ. ಥ್ಯಾಂಕ್ ಯು ವೆರಿ ಮಚ್. ಸಡನ್ ನಮ್ಮದು ಮೋಟೋಲಾಗ್ ಮಾಡೋ ಪ್ಲ್ಯಾನ್ ಬಂತು. ಕಾಮತ್ರ ಇಲ್ಲೇ ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಅವರು ಸ್ಕೂಟ್ರ್ ತೊಗೊಂಡು ಹೋಗ್ತಿದ್ದಾರೆ. ಸರಿ ಸರಿ, ಅವರಿಗೆ ಹೆದರಿಕೆ. ಹೊಸ ಹಂಟರ್ ನಮಗೆ. ಜೈ ಬಜರಂಗಬಲಿ. ಇದು ಗೋಪುರ ಹಾಕಿದರೆ ನನಗೆ ಹೆಲ್ಮೆಟ್ ಒಂದು ಜಾರ್ತದೆ, ಅದೇ ಪ್ರಾಬ್ಲಮ್ಮು. ಮಾಸ್ಕ್ ಹಾಕಬೇಕಿತ್ತು, ಬಟ್ ಹಾಕಲಿಲ್ಲ. ಮಾತ್ರ ಮುಂದೆ ಹೋಗಿ ಆಯಿತು. ಏನು ಮಾಡಲಿಕ್ಕಾಗಲ್ಲ. ಈಗ ಆಫ್ ರೋಡಲ್ಲಿ ಫುಲ್ಲು ಆಫ್ ರೋಡ್ ಉಂಟಲ್ಲ, ಎಂತ ಮಾಡೋದು ಅಂತ ನೋಡೋದು ನಾನು. ಸೂಪರ್ ಆಗ್ತಿದೆ ರೈಡ್ ಮಾಡಲಿಕ್ಕೆ. ಈಗ ಶೌರ್ಯಂಗೆ ತುಂಬ ಖುಷಿ ಆಗ್ಬೋದು. ಕಾಮತ್ರು ಭಾರಿ ಧೈರ್ಯದಲ್ಲಿ ಮುಂದೆ ಹೋಗಿದ್ದಾರೆ. ಇಲ್ಲ, ನಾನು ಹಿಂದೆನೇ ಇದ್ರು ಅವ್ರೀಗ. ಹೇಗೆ ಬಿಡ್ತಾಳೆ ನೋಡಬೇಕಂತ. ಅಲ್ಲಿಂದನೇ ಹೇಳಿದರು, ಸ್ಕೂಟ್ರ್ ಬಿಡ್ತೀಯಾ ಬೈಕ್ ಬಿಡ್ತೀಯಾ ಅಂತ. ಬೈಕ್ ಬಿಡೋದಿಲ್ಲ ಅಂತ ಹೇಳಿದರೆ ಮತ್ತೆ ಅವರು ಮತ್ತೆಂತಕ್ಕೆ
ಇವಾಗಲೇ ನಿಮಗೆ ಹೆದರಿಕೆ, ಮತ್ತು ಇನ್ನು ಲಾಂಗ್ ಎಲ್ಲಿ ಹೋಗ್ಲಿಕ್ಕಿದೆ ಅಂತ ಜೋರು ಮಾಡ್ತಾರೆ. ಎಲ್ಲದು ಒಂದೇ ಬೈಕ್, R15 ಬಿಟ್ಟರೆ ಇನ್ಯಾವುದು ಬಿಡ್ಬೋದು. ಬಟ್ ನಾನು ರಾಯಲ್ ಎನ್ಫೀಲ್ಡಲ್ಲೇ ರೈಡಿಂಗ್ ಕಲ್ತಿರೋದು. ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲಿ ಹೇಳಿದ್ದೀನಿ. ಕಾಮತ್ರ ಮುಂದೆ ಹೋಗಿ ಆಯಿತಾ ಅಂತ. ಅಂತೂ ಇಂತೂ ಪುಂಜಾಲಕಟ್ಟೆ ಬಂತು. ಆಸ್ ಎ ಫಸ್ಟ್ ಟೈಮ್ ನಾನು ಮೊಟೋಲಾಗ್ ಇಲ್ಲಿ ಮಾಡ್ತಿರೋದು, ಮಂಗಳೂರು ರೋಡಲ್ಲಿ ಮಾಡಿರಲಿಲ್ಲ. ಅಂದರೆ ಯಾವಾಗಲೂ ಅವರೇ ರೈಡ್ ಮಾಡೋದು. 3:30 ಆಯಿತು, ಊಟ ಆಗಲಿಲ್ಲ ನನಗೆ. 3 ಗಂಟೆ ಮೇಲೆ ಊಟ ಮಾಡಿ ಅಭ್ಯಾಸ ಉಂಟು, ಕಾಮಾತ್ರಿಗೆ ಅಭ್ಯಾಸ ಇಲ್ಲ. ಆದರೂ ಕೂಡ ಏನೋ ಬಂದಿದ್ದಾರೆ ಇವತ್ತು. ಬಟ್ ಇಲ್ಲಿ ಊಟ ಮಾಡ್ತಾ ಇಲ್ಲ, ಜಸ್ಟ್ ಒಂದು ಕೂಲ್ ಡ್ರಿಂಕ್ಸ್ ಏನಾದರೂ ಕುಡಿಯುವ ಅಂತ ಅಷ್ಟೇ. ಮನೆ ಹೋಗಿ ಊಟ ಮಾಡೋದು. ಶೌರ್ಯಂಗೆ ಈಗ ಭಾರಿ ಖುಷಿ ಆಗ್ಬೋದು ಹಂಟರ್ ನೋಡಿ. ಸ್ಕೂಲಿಂದ ಭಾರಿ ಖುಷಿಯಲ್ಲಿ ಬರ್ತಾನೆ ಅವನು. ಹೋಗುವಾಗಲೇ ಹೇಳಿದ್ದಾನೆ, ನಾನು ಸ್ಕೂಲಿಂದ ಬರೋದ್ರೊಳಗೆ ಇರ್ತೀರ ನೀವು ಅಂತ. ಬಟ್ ಸ್ವಲ್ಪ ಲೇಟ್ ಆಯಿತು. ನೋಡೋಣ ಶೌರ್ಯನ ಒಂದು ಎಕ್ಸೈಟ್ಮೆಂಟ್ ಹೇಗಿರುತ್ತೆ ಅಂತ. ಗರ್ಲ್ಸ್ ಎಲ್ಲ ನೋಡೋದು ನೋಡಿ. ಕಾಲೇಜ್ ಬಿಡೋ ಟೈಮ್. ಫುಲ್ಲೆಲ್ಲ ನೋಡ್ತಾರೆ ಜನ. ಈ ರೋಡಲ್ಲಿ ಜಾಸ್ತಿ ಸ್ಪೀಡ್ ಹೋಗಲಿಕ್ಕೆ ಆಗಲ್ಲ, ಯಾಕಂದರೆ ಕಾಲೇಜ್ ಬಿಡೋ ಟೈಮ್. ಈಗ ಸ್ವಲ್ಪ ರಥದಲ್ಲಿ ಮೆರವಣಿಗೆ ಹೋದಾಗಲೇ ಹೋಗಬೇಕು. ಯಾಕಂದರೆ ರೋಡ್ ಕೂಡ ಹಾಗೆ ಇದೆ, ವೆಹಿಕಲ್ ಕೂಡ ಹಾಗೆ ಇದೆ. ಜಾಸ್ತಿ ಸೈಡ್ ಕೂಡ ಹೋಗ್ಲಿಕ್ಕಾಗಲ್ಲ, ಯಾಕಂದರೆ ಸ್ಟೂಡೆಂಟ್ಸ್ ತುಂಬ ಜನ ಇದ್ದಾರೆ. ಹೀಗೆ ಹೋಗಬೇಕಾಗತ್ತೆ. ಫುಲ್ಲು ಧೂಳು ಕೂಡ ಇದೆ ನೋಡಿ. ಕಾಮತ್ರ ಓಪನ್ ಹೆಲ್ಮೆಟ್ ಹಾಕಿದ್ದಾರೆ. ಧೂಳಲ್ಲಿ ಹೇಗೆ ಹೋಗ್ತಾರೆ ಈಗ. ನೀರು ಹಾಕಿದ್ರಿಂದ ಸ್ವಲ್ಪ ಧೂಳು ಕಡಿಮೆ ಆಗಿರುತ್ತೆ, ಆದರೂ ಕೂಡ ಇನ್ನು ನಮ್ಮ ಬೆಳ್ತಂಗಡಿ ಸೈಡ್ ಸ್ಟಾರ್ಟ್ ಆಗ್ತದೆ ರೋಡು. ಈಗ ಸ್ವಲ್ಪ ಕ್ಲಿಯರ್ ಆಯಿತು. ಸ್ವಲ್ಪ ದೂರ ಮಾತ್ರ ಕರೆಕ್ಟ್ ಹೋಗ್ಲಿಕ್ಕಾಗದೆ, ವಾಪಸ್ ಇಲ್ಲಿ ಸ್ಟಾರ್ಟ್ ಆಗತ್ತೆ. ಫುಲ್ಲು ಧೂಳು ನೋಡಿ. ಕ್ಯಾಮ್ರಾದಲ್ಲಿ ಧೂಳು ಬರ್ತದೆ ಇಲ್ಲ ಗೊತ್ತಿಲ್ಲ. ತುಂಬ ಕ್ಯೂಟಾಗಿದೆ ಆಟೋ. ಎಷ್ಟು ಕೆಲಸ ಆಗ್ತಿದೆ ನೋಡಿ. ಇನ್ನು ಯಾವಾಗ ಆಗ್ತದೋ, ಇದಾದಮೇಲೆ ಲೆಕ್ಕ. ಅಷ್ಟೋ ತನಕ ಮಂಗಳೂರು ಹೋಗೋದಾದ್ರೆ ಹೀಗೇ ಹೋಗಬೇಕು. ಮೆರವಣಿಗೆ ಹೋದಾಗೆ ನಿಧಾನ ಹೋಗಬೇಕು. ಹೊಸ ಟೈಪ್ ರಿಕ್ಷಾನ ಅಂತ ನಾನು ಫಸ್ಟು ನೋಡೋದು. ಎಲೆಕ್ಟ್ರಿಕ್ ಆಟೋ ಇರಬೇಕು ಇದು, ಮೇ ಬಿ ಫಸ್ಟ್ ನೋಡೋದು ನಾನು. ನಮ್ಮ ಅದು ಬೆಳ್ತಂಗಡಿ ತಾಲೂಕಲ್ಲಿ ರಿಕ್ಷಾದಲ್ಲಿ ನೋಡಿ. ಯಾರ್ದೋ ಒಂದು ಹೊಸ ಮನೆಗೆ ಡೈನಿಂಗ್ ಟೇಬಲ್ ಹೋಗ್ತಾ ಇದೆ. ನಮ್ಮ ಮನೆ ಕಟ್ಟುವಾಗಲೂ ಸಹ ಹೀಗೆ ಬರ್ತಾ ಇತ್ತ ಅಂತ ರಿಕ್ಷಾದಲ್ಲಿ. ಅದು ನೆನಪಾಗ್ತಿದೆ. ಬಸ್ ಸ್ಟ್ಯಾಂಡ್ ಹತ್ರ ನೋಡಿ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಯಾಕೆ ಅಂತ ಗೊತ್ತಿಲ್ಲ, ಏನಾದರೂ ಆಗಿದೆಯಲ್ಲ ಗೊತ್ತಿಲ್ಲ. ಮಾತ್ರ ತಲುಪಿ ಆಯ್ತಾ ಏನೋ ಗೊತ್ತಿಲ್ಲ ನೋಡಿ. ಫುಲ್ ಟ್ರಾಫಿಕ್ ಜಾಮ್. ಯಾವ ಟೈಮಿಗೆ ಹೊರಟ್ರೆ ಸಹ ಒಂದು ಈ ಸ್ಕೂಲ್ ಟೈಮಿಗೆ ಹೋಗಬಾರ್ದು. ಅದರಷ್ಟು ಕಿರಿಕಿರಿ ಟೈಮ್ ಯಾವುದೂ ಇಲ್ಲ. ಒಂದು ಮಾರ್ನಿಂಗು, ಒಂದು ಈವ್ನಿಂಗು. ಸ್ಕೂಲಿಗೆ ಹೋಗೋ ಟೈಮು, ಒಂದು ಸ್ಕೂಲ್ ಬಿಡೋ ಟೈಮ್. ಭಾರಿ ಕಿರಿಕಿರಿ ಟೈಮ್. ನೋಡಿ ಫುಲ್ ಟ್ರಾಫಿಕ್ ಜಾಮ್. ಯಾಕೆ? ಯಾವುದೋ ಒಂದು ಗಾಡಿ ನಿಂತಿದೆ ಇಲ್ಲಿ, ಹಾಳಾಗಿ ಇಲ್ಲಿ ನಿಂತಿದೆ. ಒಳ್ಳೆ ಜಾಗದಲ್ಲಿ ನಿಂತ್ಕೊಂಡಿದ್ದಾರೆ. ಹಬ್ಬ, ಇದೊಂದಿದೆ, ಇಲ್ಲಿ ಇದೊಂದಿದೆ. ಕರೆಕ್ಟ್ ಆಯಿತು. ಎಲ್ಲ ಇವರು ನಿಲ್ಲಿಸಿದ್ದೀರೋದು. ಫುಲ್ ಟ್ರಾಫಿಕ್. ಕಿರಿಕಿರಿ ನೋಡಿ. ಒಂದು ಗಾಡಿ ಸ್ಟಾಪ್ ಆದರೆ ಇಡೀ ಖಾನ್ದಾನೆ ನಿಂತು ಬಿಡತ್ತೆ. ಯಾರು ಹೋಗ್ಲಿಕ್ಕಿಲ್ಲ, ಯಾರು ಬರಲಿಕ್ಕಿಲ್ಲ. ಇನ್ನು ಈ ರಥ ಎಲ್ಲಿ ತನಕ ಹೋಗ್ಬೇಕಂತ ಗೊತ್ತಿಲ್ಲ ಮೆರವಣಿಗೆ.
ಅಷ್ಟೇ. ಫಸ್ಟ್ ಸೆಕೆಂಡ್ ಅಷ್ಟರಲ್ಲೇ ಹೋಗಬೇಕು. ಗ್ಲೌಸ್ ಹಾಕಬೇಕಿತ್ತು, ಯಾಕಂದರೆ ಕೈ ಸ್ವಲ್ಪ ನೋವಾಗ್ತಿದೆ. ಬ್ರೇಕ್ ಹತ್ರ ಹೀಗೆ ಹಿಡಿದು ಸ್ವಲ್ಪ ಟೈಟ್ ಇದೆ, ಆದರೆ ಅಷ್ಟು ಯೂಸ್ ಆಗಿಲ್ಲಲ್ಲ, ಹೊಸತ್ತಲ್ಲ. ಯೂಸ್ ಆದಮೇಲೆ ಸರಿ ಆಗ್ಬೋದು. ನೋಡಿ ಶೌರ್ಯ ರೆಡಿಯಾಗಿ ನಿಂತಿದ್ದಾನೆ. ನನಗೆ ಕಾಯ್ತಿರ್ಲಿಲ್ಲ, ಅವನು ಬೈಕ್ ಬರೋದನ್ನೇ ಕಾಯ್ತಾ ಇದ್ದ ಅಲ್ವಾ ರಕ್ಷಿ? ಇದದ ಶೈಲೆ ನೋಡಿ. ते जाम जलल नवे ये बा ಟೈಮ್ 4 ಗಂಟೆ ಆಗ್ತಾ ಬಂತು. ಗಾಡಿಯನ್ನು ಶೈನಿ ಸೇಫ್ ಆಗಿ ಇಲ್ಲಿವರೆಗೆ ತಂದ್ರು. ನನಗೆ ಹೆದರಿಕಿತ್ತು, ಯಾಕಂತ ಹೇಳಿದ್ರೆ ಒಂದು ಗಾಡಿ ಸೆಟ್ ಆಗಬೇಕಾದ್ರೆ ಸ್ವಲ್ಪ ಟೈಮ್ ತಾಗ್ತದೆ. ಫುಲ್ಲು ಟ್ರಾಫಿಕ್ ಜಾಮ್ ಆಗಿತ್ತು ಬೆಳ್ತಂಗಡಿಯಿಂದ. ಆದ್ರೂ ಸಹ ನಾನು ಬಂದು ಹಿಂದೆ ಬಂದಿದ್ದಾಳೆ. ಮತ್ತೆ ಈಗ ಹೋಗಿ ಒಂದು ವೈಸರ್ ಮತ್ತು ಇಂಜಿನ್ ಗಾಡಿಗೆ ಆರ್ಡರ್ ಕೊಟ್ಟೆ. ಮತ್ತು ಗಾಳಿ ತುಂಬ ಕಮ್ಮಿ ಇತ್ತು, ಗಾಳಿ ಕೂಡ ಹಾಕಿದೆ, ಪೆಟ್ರೋಲ್ ಕೂಡ ಹಾಕಿದೆ. ಹಾಗೆ ಅದೇ ಇನ್ನು ಒಂದು ಲಾಂಗ್ ರೈಡ್ ಹೋಗ್ಬೇಕಂತೇಳಿ ಉಂಟು. ಅದರಲ್ಲಿ ಸಿಂಗಲ್ ಹೋಗೋದು, ಯಾಕಂತ ಹೇಳಿದರೆ ಇದರಲ್ಲಿ ಫುಲ್ ಕಾನ್ಫಿಡೆನ್ಸ್ ಉಂಟು ಶೈನಿಗೆ. ಯಾಕಂತ ಹೇಳಿದ್ರೆ R15 ಸಹ ಹೋಗ್ತಾಳೆ ಅವಳು. ಆದರೆ ನನಗೆ ಧೈರ್ಯ ಇಲ್ಲ, ಯಾಕಂತ ಹೇಳಿ ಸ್ವಲ್ಪ ಅದು ಹೈಟ್ ಜಾಸ್ತಿ ಉಂಟು. ಯಾಕಂತ ಹೇಳಿ ಸ್ವಲ್ಪ ಏನಾದರೂ ಗಾಡಿ ಮೇಲೆ ಬಿದ್ದರೆ ತುಂಬ ಅದರಲ್ಲಿ ಡ್ಯಾಮೇಜ್ ಆಗ್ತದೆ ಗಾಡಿಗೆ. ಇದಾದರೆ ಹಾಗೆ ಅಲ್ಲ, ಸಿಂಪಲ್ ಆ್ಯಂಡ್ ಮತ್ತು ವೆಯ್ಟ್ ಉಂಟು. ಇದು ನೋಡೋ ಗೊತ್ತಾಗೋದಿಲ್ಲ R15ಗಿಂತ ಜಾಸ್ತಿ ವೆಯ್ಟ್ ಉಂಟಾ ಅಂತ. ಜಾಸ್ತಿ ವೆಯ್ಟ್ ಕಾಣ್ತದೆ ನನಗೆ. ನನ್ನ ಪ್ರಕಾರ 177 ಏನೋ kg ಉಂಟು. R15 165 ಏನು, ಸ್ವಲ್ಪ ಒಂದು 10-15 kg ಜಾಸ್ತಿ ಉಂಟು. ಇದು ಫೀಲ್, ಅದು ಸ್ವಲ್ಪ ಸ್ಟಾರ್ಟ್ ಮಾಡುವಾಗ ಸ್ವಲ್ಪ ಫೀಲ್ ಆಗ್ತದೆ, ಮತ್ತು ರನ್ನಿಂಗಲ್ಲಿ ಗೊತ್ತಾಗಲ್ಲ. ಹಾಗೆ ಇದು ಒಂದು ತುಂಬ ಆಸೆ ಇತ್ತು ಶೈನಿಗೆ. ಅಂದರೆ ಫಸ್ಟ್ ಹಂಟರ್ ಹೇಳಿದ್ದವಳು. ಮತ್ತೆ ನನ್ನ 13 ತಾರೀಕು ಬರ್ತ್ಡೇ ಕೂಡ, ಅದೇ ಲಾಸ್ಟ್ ನಂಬರ್ 13 ಗಾಡಿದ್ದು. ಅದಕ್ಕಿಂತ ಮುಂಚೆ ಬರ್ಬೇಕಂತ ಹೇಳಿ. ಅದು ಕೂಡ ಬ್ಲೂ ಕಲರ್ ಹೇಳಿದ್ದು. ಬ್ಲೂ ಕಲರ್ ಹೇಳಿದ್ದು. ಬ್ಲೂ ಕಲರ್ ಭಾರಿ ಡಿಮಾಂಡ್ ಗಾಡಿ ಅದು. ಬೇರೆ ಕಲರ್ ಎಲ್ಲ ರೆಡಿ ಇರ್ತದೆ, ಬ್ಲೂ ಕಲರಿಗೆ ಡಿಮಾಂಡ್ ಇರೋದು. ಮತ್ತೆ ಎಲ್ಲ ರೀಲ್ಸ್ ಅಲ್ಲಿ ನೀವು ನೋಡಿ, ಎಲ್ಲ ಬ್ಲೂವೇ ಇರೋದು, ಬೇರೆ ಕಲರ್ ಇಲ್ಲ. ಹಾಗೆ ಇನ್ನು ಒಂದು ಲಾಂಗ್ ರೈಡ್ ಮಾಡ್ತೇವೆ ನಾವು, ಎಲ್ಲ ಕೇಳ್ತಿದ್ದಾರೆ. ಯಾಕಂದ್ರೆ ಒಂದು 2-3 ದಿವಸ ಕಂಟಿನ್ಯೂ ರಜೆ ಬರ್ಬೇಕು. ಮೊನ್ನೆ ಒಂದು ಚಾನ್ಸ್ ಇತ್ತು ನಮಗೆ, ಅಂದ್ರೆ 26, 27, 28 ಹಾಗೆ ರಜೆ ಇತ್ತು. ಒಂದು ಗೋವಾ ಹೋಗುವ. ಹೌದು. ಇವಳ ತಂಗಿ ಬರ್ತಾಳೆ ಅಂತ ಹೇಳಿ ಅವಳು ಬರುವಾಗ ಮತ್ತೆ ಇಲ್ಲಿ ಕಟೀಲ ಎಲ್ಲ ಹೋದ್ರು. ಹಾಗೆ ಇಲ್ಲಿ ಯಾರಾದ್ರೂ ಬೇಕಲ್ಲ, ಹೋಗೋ ನೆಕ್ಸ್ಟ್ ಟೈಮ್ ಬರ್ತದೆ. ಎಸ್.